ಹಳೆ ಪ್ರಾಡಕ್ಟ್ ಬಂದು ಈ ತರ ಇರ್ತದೆ, ಇಟ್ಟಿಡುವಾಗ ಜಾರ್ಕೊಂಡು ಬಂದ್ಬಿಡ್ತದೆ. ಇದು ಬಂದು ನಿಮ್ಗೆ ಟವಾ ತರ ಇದೆ, ಡೆಪ್ತ್ ಇರೋದ್ರಿಂದ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಸಾಕು ಅಷ್ಟೇ. ನೋಡಿ ಆಟೋಮೆಟಿಕ್ ಫುಲ್ ಲಿಫ್ಟ್ ಆಗಿ ಬರ್ತದೆ. 1 ಡ್ರಾಪ್ ಆಯಿಲ್ ಇಲ್ಲ. 8 ಅವರ್ಸ್ ಅಬೌವ್ ನಿಮಗೆ ಸಾಫ್ಟ್ನೆಸ್ ಇರ್ತದೆ. ಅಷ್ಟು ಸಾಫ್ಟ್ನೆಸ್ ಇರ್ತದೆ. 4 ಲೇಯರ್ಸ್ ನಿಮಗೆ ಓಪನ್ ಆಗುತ್ತೆ. ಪದರ ಚಪಾತಿ, ಸಾಟಿ ಚಪಾತಿ ಹೇಳ್ಬೋದು. ಇದು ಆಲೂ ಪರೋಟ ಬೇಸ್ ಆಲೂಗಡ್ಡೆ ಇಡ್ತಾ ಇದೀನಿ ನೋಡಿ. ಆಲೂ ಪರೋಟ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ ರೆಡಿ ನೋಡಿ, ರಾಗಿ ರೊಟ್ಟಿ ರೆಡಿ. ಇದರಲ್ಲೇ ದೋಸೆನೂ ಮಾಡ್ಕೋಬಹುದು ನೋಡಿ. ಉಲ್ಟಾ ಮಾಡ್ಬೇಕಂದ್ರೆ ಉಲ್ಟಾ ಮಾಡಿ ಮಾಡ್ಕೋಬಹುದು. ಪಫಿ ಟೈಪು ಎಗ್ ಆಮ್ಲೆಟ್ ರೆಡಿ. ಪಫಿ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಕಡಲೆ ಬೀಜ ನಿಮಗೆ ವಿತೌಟ್ ಆಯಿಲಲ್ಲಿ ಫಿಶ್ ಫ್ರೈ ಮಾಡ್ಬೋದು ನೋಡಿ. ಎಲ್ಲ ಸೂಪರ್ ಈವನ್ ಆಗಿ ಕುಕ್ ಆಗಿದೆ. 100% ಶಾಕ್ ಪ್ರೂಫ್ ಗ್ಯಾರಂಟಿ ಇದೆ. ಕರ್ನಾಟಕ ಫುಲ್ ಫ್ರೀ ಶಿಪ್ಪಿಂಗ್, 1 ವರ್ಷ ಗ್ಯಾರಂಟಿ ಇದೆ. ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ. ನಮಸ್ಕಾರ ವೀಕ್ಷಕರೇ, ನಾವು ಗೋಲ್ಡನ್ ಅಸೋಸಿಯೇಟ್ಸ್. ಇವತ್ತು ನಾವು ಒಂದು ಮಲ್ಟಿ ಮೇಕರ್ ಪ್ರಾಡಕ್ಟ್ ಬಗ್ಗೆ ತೋರಿಸ್ತೀನಿ. ಸೊ ಇದು ನೋಡಿದ ತಕ್ಷಣ ಕಮೆಂಟ್ಸ್ ಆಗಲಿ ಸರಿ, ನೋಡೋರು ಸರಿ ಏನು ಹೇಳ್ತಾರೆ ಅಂದರೆ ಇದೆಲ್ಲ ಹಳೆ ಪ್ರಾಡಕ್ಟ್ ಅಂತಾರೆ. ಸೊ ಹಳೆ ಪ್ರಾಡಕ್ಟ್ ಬಂದು ಈ ಥರ ಇರ್ತದೆ. ಅದನ್ನು ಡಿಫ್ರೆಂಟ್ ಫಸ್ಟ್ ನೋಡ್ಕೊಳ್ಳಿ. ಇದು ಬಂದು ನಿಮಗೆ ಫ್ಲಾಟ್ ಟೈಪ್ ಸರ್ಫೇಸ್ ಬರ್ತದೆ. ಸೊ ಫಸ್ಟ್ ನೀವು ಆನ್ಲೈನೋ ಟೆಲಿಶಾಪಿಂಗೋ ಅಂಗಡಿನೋ ತಗೊಂಡಿರೋ ಪ್ರಾಡಕ್ಟ್ ಎಲ್ಲ ಈ ಥರ ಇರ್ತದೆ. ಇದು ಬಂದು ಫ್ಲಾಟ್ ಸರ್ಫೇಸ್ ಇರೋದ್ರಿಂದ ಇಟ್ಟಿಡುವಾಗ ಜಾರ್ಕೊಂಡು ಬಂದುಬಿಡ್ತದೆ. ಇದು ಬಂದು ಟೆಫ್ಲಾನ್ ಕೋಟೆಡಲ್ಲಿ ಬರ್ತದೆ. ಇದರಲ್ಲಿ ನಾವು ಮಾಡಿದ್ರು ಚಪಾತಿ ಆಗೋದಿಲ್ಲ. ಅವಾಗ ಇದೇನಪ್ಪ ಅಂದರೆ ಇದು ಬಂದು ನಿಮಗೆ ಟವಾ ಥರ ಇದೆ, ಡೆಪ್ತ್ ಇರೋದ್ರಿಂದ ಚಪಾತಿ ಮಾತ್ರ ಇಲ್ಲ, ಟವಾದಲ್ಲಿ ಏನೇನು ಮಾಡ್ತಾರೆ ಎಲ್ಲ ಆಗುತ್ತೆ. ಇದರಲ್ಲಿ ಹೀಟಿಂಗ್ ಎಲಿಮೆಂಟ್ ಜಾಸ್ತಿ ಮಾರಿಕೊಡ್ತೀನಿ. ಸೆನ್ಸಾರ್ ಥರ್ಮೋಸ್ಟಾಟ್ ಇದೆ. ಸೊ ಆಟೋಮೆಟಿಕ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತದೆ. ಸೊ ಈ ಪ್ರತಿಯೊಂದು ಐಟಮ್ ಇದರಲ್ಲಿ ಈಸಿಯಾಗಿ ನೀವು ಮಾಡ್ಕೋಬೋದು. ಇದು ಲೈವ್ ಆಗಿ ನಾವು ಡೆಮೋನೇ ತೋರಿಸ್ಕೊಡ್ತೀನಿ. ಇದನ್ನ ನೋಡಿನೇ ಯಾರು ಬೇಕಾದ್ರೆ ಮಾಡ್ಬೋದು. ಕಿಚನ್ ಬಗ್ಗೆ ಐಡಿಯಾ ಗೊತ್ತಿಲ್ಲ, ಕಿಚನ್ ಒಳಗಡೆ ಹೋಗಿಲ್ಲ, ನಾವು ಕಿಚನ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಕೂಡ ಯೂಸ್ ಮಾಡ್ಬೋದು. ಇದು ಆನ್ಲೈನ್ ಪ್ರಾಡಕ್ಟ್, ಟೆಲಿಶಾಪಿಂಗ್ ಪ್ರಾಡಕ್ಟ್ ಇಲ್ಲ. ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್, ಓನ್ ಮಾಡಿ ಏನೇ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತದೆ, ಗ್ಯಾರಂಟಿ ಇದೆ. ಸೊ ಪೂರ್ತಿ ನೋಡಿ, ಕೊನೆ ಬಾರಿ ವಿಡಿಯೋ ನೋಡಿ, ಆವಾಗ ನಿಮಗೆ ಐಡಿಯಾ ಸಿಗುತ್ತದೆ. ಇಟ್ಟು ಈ ಥರ ಲೂಸಾಗಿ ಕಲಿಸ್ಕೊಳ್ಳಿ, ಹೋಳಿಗೆ ಥರ ನೋಡಿ. ಉಂಡೆ 1 ಇಂಚ್ ಇಡ್ತಾ ಇದ್ದೀನಿ, ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ತೀರ ಕೆಲಸ ಇರಲ್ಲ ನೋಡಿ. ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಸಾಕು ಅಷ್ಟೇ. 1 ಸೆಕೆಂಡಲ್ಲಿ ನಿಮಗೆ ರೋಲಿಂಗ್ ಆಗುತ್ತೆ. ಈಗ 2 ಕಡೆ ಚೆನ್ನಾಗಿ 10 ಸೆಕೆಂಡ್ 2 ಕಡೆ ಚೆನ್ನಾಗಿ ಬೇಯ್ತದೆ. ಬೆಂದಮೇಲೆ ಎಣ್ಣೆ ಚಪಾತಿ ಬೇಗ ಎಣ್ಣೆ ಆಗ್ಬೋದು. ಇಲ್ಲ ನಿಮಗೆ ಚಪಾತಿ ಫುಲ್ಕಾ ಬರಬೇಕಂದ್ರೆ ಜಸ್ಟ್ ಟಾಪ್ ಪೇಟ್ ಕ್ಲೋಸ್ ಮಾಡಿದ್ರೆ ಚಪಾತಿ ನಿಮಗೆ ಫುಲ್ಕಾ ಬರ್ತದೆ. 1 ಡ್ರಾಪ್ ಆಯಿಲ್, 8 ಅವರ್ಸ್ ಸೇಮ್ ಸಾಫ್ಟ್ನೆಸ್ ಇದೆ. ನಿಮಗೆ ಟೇಸ್ಟ್ಗೆ ಎಣ್ಣೆ ಗೀ ಬಟರ್ ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ವಿತೌಟ್ ಆಯಿಲಲ್ಲಿ ಮಾಡ್ಕೋಬೋದು. ಚಪಾತಿ ಬೇಕು 2 ಕಡೆ ಈ ಥರ ಚೆನ್ನಾಗಿ ರೋಸ್ಟ್ ಆಯಿತು. ಒಂದು 10 ಸೆಕೆಂಡ್ ಈವನ್ ಈ ಥರ ರೋಸ್ಟ್ ಮಾಡಿ. ಸೊ ಈವನ್ ಆಗಿ ಚೆನ್ನಾಗಿ ಈ ಥರ ಚೆನ್ನಾಗಿ ಬೆಂದಮೇಲೆ ಈಗ ಎಣ್ಣೆ ಚಪಾತಿ ಬೇಕು, ಎಣ್ಣೆ ಆಗಿಲ್ಲ ನಿಮಗೆ ಫುಲ್ಕಾ ಬೇಕಂದರೆ ಜಸ್ಟ್ ಟಾಪ್ ಪೇಟ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಲಿಫ್ಟ್ ಮಾಡಿ ಕೊಡ್ತೀನಿ ಅಷ್ಟೇ ನೋಡಿ. ಸಪೋರ್ಟ್ ಕೊಡ್ತಾ ಇದ್ದೀನಿ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ನಿಮಗೆ ಆಟೋಮೆಟಿಕ್ ಫುಲ್ಕಾ ಉಕ್ಕೊಂಡು ಬರ್ತದೆ ನೋಡಿ. ಆಟೋಮೆಟಿಕ್ ಫುಲ್ಕಾ ಲಿಫ್ಟಾಗಿ ಬರ್ತದೆ. 1 ಡ್ರಾಪ್ ಆಯಿಲ್ ಇಲ್ಲ. 8 ಅವರ್ಸ್ ಅಬೌವ್ ನಿಮಗೆ ಸಾಫ್ಟ್ನೆಸ್ ಇರ್ತದೆ. ನಿಮಗೆ 2 ಫಿಂಗರ್ಸಲ್ಲಿ ಕಟ್ ಮಾಡಿದಷ್ಟು ಸಾಫ್ಟ್ನೆಸ್ ಇರ್ತದೆ. ಇದು ಆಯಿಲ್ಲೆಸ್ಸು ಫುಲ್ಕಾ. ಇದು ಮನೆಯಲ್ಲಿ ನಾವು ವಿತೌಟ್ ಆಯಿಲ್ ಮಾಡಿದ್ರೆ ನಾವು ಆಯಿಲ್ ಚಪಾತಿನೇ ಮಾಡ್ತೀನಿ ಅಂದರೆ ಈ ಥರ ನಿಮಗೆ ಲೇಯರ್ ಚಪಾತಿ, ಸ್ಕ್ವಯರ್, ಟ್ರ್ಯಾಂಗಲ್ ಯಾವ ಶೇಪ್ ಬೇಕೋ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ಸಾಕು, ಲೇಯರ್ ಚಪಾತಿ ಆಗುತ್ತೆ ನೋಡಿ. ಬರೀ ಆಯಿಲ್ ಚಪಾತಿ ಅಂದರೆ, ಪ್ಲೈನ್ ಚಪಾತಿ ಅಂದರೆ ಹಂಗೆ ಆಯಿಲ್ ಹಾಕ್ಬೋದು. ಇಲ್ಲ ಈ ಥರ ಸಾಟಿ ಚಪಾತಿ ಮಾಡ್ತೀನಿ, ಫೋಲ್ಡೆಡ್ ಚಪಾತಿ ಮಾಡ್ತೀನಿ ಅಂದರೆ ಇದರ ಯಾವ ಶೇಪ್ ಬೇಕೋ ಕ್ಲೋಸ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು. ನಿಮಗೆ ಲೇಯರ್ ಆಗಿ ಬರ್ತದೆ. ನಿಮಗೆ ಸೊ ಇದರ ಲೇಯರ್ ಚಪಾತಿ ಆಗುತ್ತೆ, ಪದರ ಚಪಾತಿ. ಇದಕ್ಕೆ ಎಣ್ಣೆ ಗೀ ಬಟ್ರ್ ಏನು ಬೇಕಾಗ್ಬೋದು. ಇದು ಹೈಗ್ರೇಡ್ ಸೆರಾಮಿಕ್ ಕೋಟಿಂಗಲ್ಲಿ ಬರ್ತದೆ. ಸೊ ಎಷ್ಟು ಬೇಕೋ ಎಣ್ಣೆ ಹಾಕೋಬೋದು. ಒಂದು ಸ್ಟೋನ್ ಪ್ಲೇಟ್ ಥರ ನೋಡಿ. ಇದು ಒಂದು ನಿಮಗೆ ಫುಲ್ಕಾ ಬರೋದಿಲ್ಲ. ಈ ಥರ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಲೇಯರ್ ಆಗಿ ಬರ್ತದೆ. ಇದರ 2 ಕಡೆ ಇವನಾಗಿ ಬೆಂದಮೇಲೆ ಆಟೋಮೆಟಿಕ್ ಲೇಯರ್ಸ್ ಓಪನ್ ಆಗುತ್ತೆ. ಇದು 4 ಲೇಯರ್ಸ್ ನಿಮಗೆ ಓಪನ್ ಆಗುತ್ತೆ. ಪದರ ಚಪಾತಿ, ಸಾಟಿ ಚಪಾತಿ ಹೇಳ್ಬೋದು. ಈ ಥರ ಲೇಯರ್ ಚಪಾತಿ ಮನೇಲಿ ಆರಾಮಾಗಿ ನಿಮಗೆ ಪರೋಟ ಮೈದಾದಲ್ಲಿ ಕೂಡ ಮಾಡ್ಕೋಬೋದು. ಫ್ಲವರ್ ಥರ ನಿಮಗೆ ಬಂದಿದೆ. 12 ಅವರ್ಸ್ ಅಬೌವ್ ನಿಮಗೆ ಸಾಫ್ಟ್ನೆಸ್ ಇರ್ತದೆ. ಸೊ ಬರೀ ವಿತೌಟ್ ಆಯಿಲ್ ಮಾತ್ರ ಎಲ್ಲ ನಿಮಗೆ ಆಯಿಲ್ ಚಪಾತಿನೂ ಕನ್ವರ್ಷನ್ ಆಗುತ್ತೆ, ಮಾಡ್ಕೋಬೋದು. ಇದೇ ರೀತಿಗೆ ಮೈದಾ ಪರೋಟ, ಕಾಯಿನ್ ಪರೋಟ ಮಾಡ್ತಿರಲ್ಲ, ಸೊ ಮೈದಾಲಿ ಜಿಗ್ ಜಾಕ್ ರೋಲ್ ಮಾಡಿ ಪ್ರೆಸ್ ಮಾಡಿದ್ರೆ ಮೈದಾ ಪರೋಟ ಆಗುತ್ತೆ, ಅದನ್ನು ಕೂಡ ಮಾಡ್ಕೋಬೋದು. ಸೊ ಇದೇ ರೀತಿ ಆಲೂ ಪರೋಟ ಮನೆಯಲ್ಲ ಹೋಳಿಗೆಲ್ಲ ಮಾಡ್ತಿರಲ್ಲ, ಹೋಳಿ ಅಂದರೆ ಊರನ್ನ ಇಟ್ಕೋಬೋದು. ಕ್ಯಾರೆಟು, ಪನ್ನೀರ್, ಪಾಲಕ್ ಮತ್ತು ಕ್ಯಾಬೇಜು. ನಿಮಗೆ ನಾನ್ ವೆಜ್ ಅಂದರೆ ಬೋಲಸ್, ಮಟನ್, ಚಿಕನ್ ಇಲ್ಲ. ನಮ್ಮ ವೆಜಿಟೇರಿಯನ್ ಅಂದರೆ ನಿಮಗೆ ಯಾವುದೇ ತರಕಾರಿ ಬಂದು ವೆಜಿಟೇಬಲ್ಸ್ ಬಾಯ್ಲ್ ಮಾಡಿಬಿಟ್ಟು ಸ್ಟಫ್ ಮಾಡಿ ಒಳಗೆ ಇಟ್ಕೋಬೋದು ನೋಡಿ. ಇದು ಬೇಯಿಸಿದ ಆಲೂಗಡ್ಡೆ, ಇದರಲ್ಲಿ ಯಾವುದೇ ಸ್ಟಫಿಂಗ್ಸ್ ಬೇಕಾಗಿ ಇಟ್ಕೊಳ್ತಿರ್ಬೋದು ನೋಡಿ. ಇದು ಬೇಯಿಸಿದ ಆಲೂಗಡ್ಡೆ ಇರ್ತಾ ಇದ್ದೀನಿ. ಈ ಥರ ಮೇಥಿ ಇಟ್ಕೋಬೋದು, ಮೇಥಿ ಪರೋಟ ಮಾಡ್ಬೋದು. ಸೊ ಮಲ್ಟಿ ಸ್ಟಫ್ಡ್ ಪರೋಟಾಸ್ ಮಾಡ್ಬೋದು. ಮಕ್ಕಳಿಗೆ ಯಾವುದು ಲೈಕ್ ಆಗುತ್ತೋ ಒಳಗೆ ಇಟ್ಬಿಟ್ಟು ಜಸ್ಟ್ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು. ಒಂದು ಬ್ಯಾಚುಲರ್ ಆಗಿರ್ತೀರ ಅಂದರೆ ಬರೀ ನೀವು ಈರುಳ್ಳಿಲ್ಲ ಕೂಡ ಸ್ಟಫ್ ಮಾಡಿ ಮಾಡ್ಕೋಬೋದು. ಈವನ್ ಫಿಲ್ಲಿಂಗ್ಸು ನೋಡಿ. ಈ ಕಡೆ ಏನು ಸ್ಟಫಿಂಗ್ಸ್ ಇದೆ ಅದೇನೇ ಈ ಕಡೆ ಇರ್ತದೆ. ಈವನ್ ಆಗಿ ಫಿಲ್ಲಿಂಗ್ಸ್ ಇರುತ್ತೆ, ಕಾಣಿಸ್ತಾ ಗೊತ್ತಾಗುತ್ತೆ ನಿಮಗೆ. ಈವನ್ ಫಿಲ್ಲಿಂಗ್ಸ್ ಇರ್ತದೆ. ಸೊ ಅದಾದಮೇಲೆ ನಿಮಗೆ ಎಣ್ಣೆ ಬೇಕಂದ್ರೂ ಇದರಲ್ಲಿ ಎಣ್ಣೆ ಹಾಕ್ಬೋದು. ಈಗ ನಿಮ್ಮ ಸ್ಟಫ್ಡ್ ಪರೋಟ, ಆಲೂ ಪರೋಟ, ಹೋಳಿಗೆಗೆಲ್ಲ ಆಯಿಲ್ ಗೀ ಬಟ್ರ್ ಯಾವ್ದು ಬೇಕಾ ಹಾಕ್ತೀರಾ. ಸೊ ಇದೆಲ್ಲ ಬೇಕಂದರೆ ನೀವು ಆಯಿಲ್ ಗೀ ಬಟ್ರ್ ಏನು ಬೇಕೋ ಯೂಸ್ ಮಾಡಿಸ್ಕೋಬೋದು ನೋಡಿ. ಆಲೂ ಪರೋಟ ರೆಡಿಯಾಗಿದೆ. ಸೊ ಮನೆಯಲ್ಲೇ ನಾವು ಆಲೂ ಪರೋಟ ರೆಡಿ ಮಾಡ್ಬೋದು. ಸೊ ಒಂದು ಆಲೂ ಪರೋಟ ಮನೆಗೆ ಹೋಟೆಲಲ್ಲಿ ಕಂಪಲ್ಸರಿ 50 ರೂಪಾಯಿ ಇರ್ತಾರೆ. ಒಂದು ಹೋಟೆಲ್ ಹೋಗಿದ್ರೆ ನಿಮಗೆ ಬಂದುಬಿಟ್ಟು ಮಿನಿಮಮ್ ಒಂದು 1000 ರೂಪಾಯಿ ಕಚ್ಚಾ ತಂದಿಟ್ಕೊಳ್ಳಿ. 4 ದಿನ ನೀವು ಪ್ರಾಡಕ್ಟ್ ಹೋಟೆಲಿಗೆ ಊಟ ಮಾಡಿದ್ರೆ ಪ್ರಾಡಕ್ಟ್ ಕಾಸ್ಟು. ಸೊ ಈ ಮಲ್ಟಿಪ್ಲೈಟರ್ಸ್ ಮನೆಯಲ್ಲಿ ಹೈಜಿನಿಕಾಗಿ ನಾವು ಮಾಡ್ಕೋಬೋದು. ಸೊ ಇದು ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಯಾರು ಮಾಡಿದ್ರೂ ಬರ್ತದೆ. ಮನೆಯಲ್ಲಿ ನೀವು ಮಾಡಿದ್ರೂ ಬರ್ತದೆ, ನಾನು ಮಾಡಿದ್ರೂ ಬರ್ತದೆ. ನೆಕ್ಸ್ಟ್ ನೋಡಿ, ಅಕ್ಕಿ ರೊಟ್ಟಿ.
ಮನೆಯಲ್ಲಿ ಬಂದು ಇದು ಚಪಾತಿ ಮಾತ್ರ ಅಂತಿರಲ್ಲ, ಅಕ್ಕಿ ರಾಗಿ ಕಂಪಲ್ಸರಿ ನಿಮಗೆ ಆಗುತ್ತೆ. ಜೋಳದ ಮಾತ್ರ ನೀವು ಎಂಚಲ್ಲಿ ತಟ್ಟೋ ಥರ ತಟ್ಬಿಟ್ಟು ಇದ್ರ ಮೇಲೆ ಹಾಕ್ಕೋಬೋದು. ಸೊ ನಿಮಗೆ ಇದು ಅಕ್ಕಿ ರಾಗಿ ಬಂದು ಜಿಗಿ ಇರೋದ್ರಿಂದ ನಿಮಗೆ ಕಟ್ಟಾಗೋದಿಲ್ಲ, ಚೆನ್ನಾಗಿ ಬರ್ತದೆ ನೋಡಿ. ಪ್ರೆಸ್ ಮಾಡಿ ಒಂದು ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡಿ ಅಕ್ಕಿ ರೊಟ್ಟಿ ರೆಡಿ. ನೀರಲ್ಲಿ ಮೆಣಸಿನ್ಕಾಯಿ ನೋಡಿ, ಕ್ಯಾರೆಟ್ ಹಾಕಿದ್ದೀನಿ. ನಿಮ್ಗೆ ಯಾವುದೇ ವೆಜಿಟಬಲ್ಸ್ ಬೇಕಂದರೆ ಕೂಡ ನಾವು ಮಿಕ್ಸ್ ಮಾಡಿ ಮಾಡ್ಕೋಬೋದು. ಅಕ್ಕಿ ರೊಟ್ಟಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮನೆಯೇ. ನೀವು ಆಯಿಲ್ ಗೀ ಬಟ್ರ್ ಏನು ಬೇಕೋ ಅದರಲ್ಲಿ ಆ್ಯಡ್ ಮಾಡಿಸ್ಕೋಬೋದು. ಸೊ ಈ ಅಕ್ಕಿ ರೊಟ್ಟಿ ರೆಡಿ ಆಯಿತು ನೋಡಿ. ಅಕ್ಕಿ ರೊಟ್ಟಿ ನಿಮಗೆ ಬಂದುಬಿಟ್ಟು ಈ ಥರ ಮನೇಲೇ ಆರಾಮಾಗಿ ಮಾಡಿಸ್ಕೋಬೋದು. ತಟ್ಟಕ್ಕೆ ಕೆಲಸ ಇರೋಲ್ಲ, ಜಸ್ಟ್ ಒತ್ತಿದ್ರೆ ಸಾಕು ಅಕ್ಕಿ ರೊಟ್ಟಿ ಮನೇಲಿ ರೆಡಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನೀವು ರೋಸ್ಟ್ ಮಾಡಿಸ್ಕೋಬೋದು. ಅಕ್ಕಿ ರೊಟ್ಟಿ ರೆಡಿ ಆಯಿತು ನೋಡಿ, ತುಂಬ ಈಸಿಯಾಗಿ ಮನೇಲೇ ಅಕ್ಕಿ ರೊಟ್ಟಿ ರೆಡಿ. ಸೊ ನೆಕ್ಸ್ಟ್ ಇದೇ ಥರ ರಾಗಿನೂ ಇದೇ ಥರ ಮಾಡ್ಕೋಬೋದು. ಅಕ್ಕಿ ಮಾತ್ರ ಅಲ್ಲ, ಈ ಥರ ರಾಗಿ ಮಾಡ್ತೀರ ಅಂದ್ರೂ ರಾಗಿನೂ ಈ ಥರ ಉಂಟಾಗಿ ಕಲಿಸ್ಕೊಳ್ಳಿ. ಸೇಮ್ ರಾಗಿ ಕೊಟ್ಟಿಕೋ ಹಿಂಗೇನೆ ನೋಡಿ, ರಾಗಿ ರೊಟ್ಟಿ ರೆಡಿ. ಹೆಲ್ತಿ ಫುಡ್ ಕೊಡ್ಬೋದು ಮಕ್ಕಳಿಗೆ. ರಾಗಿ ಇಲ್ಲ ಒಂದು ಅಯನ್ ಕಂಟೆಂಟ್ ಜಾಸ್ತಿ ಇದೆ. ಇಲ್ಲಿ ನಿಮಗೆ ಬ್ಯಾಂಗ್ಳೂರಲ್ಲಿ ಬಂದು ಜಾಸ್ತಿ ಜನ ರಾಗಿ ಎಲ್ಲ ಕೊಡೋಲ್ಲ, ಚಪಾತಿ ಮಾಡ್ತಾರೆ. ಬಟ್ ಇದರಲ್ಲಿ ರಾಗಿ ಕೂಡ ನಿಮ್ಗೆ ಆರಾಮಾಗಿ ಮಾಡಿಸ್ಕೋಬೋದು. ಸೊ ತುಂಬ ಜನಗೆ ನಿಮಗೆ ಯಾವುದಾದ್ರು ವೆರೈಟೀಸ್ ನೀವು ಮಾಡೋಕ್ಕಾಗಲ್ಲ, ಅದರಲ್ಲಿ ಇದರಲ್ಲಿ ಮಾಡ್ಕೋಬೋದು. ಎಕ್ಸಾಂಪಲ್ ನೋಡಿ, ಈಗ ಮನೇಲಿ ಏನು ಮಾಡ್ತೀರಾ, ದೋಸೆಗೆ ಚಪಾತಿಗೆ ಒಂದು ತವ ಇಟ್ಕೊಳ್ತೀರಾ, ದೋಸೆಗೆ ಒಂದು ತವ ಇಟ್ಕೊಳ್ತೀರಾ, ಹೆಂಚಿಟ್ಕೊಳ್ತೀರಾ. ಬಟ್ ಇದರಲ್ಲಿ ಆ ಥರ ಇಲ್ಲ. ಇದು ಆಟೋ ಸೆನ್ಸರ್ ಥರ್ಮೋಸ್ಟಾಟ್ ಕಂಟ್ರೋಲ್ ಇರೋದ್ರಿಂದ ಇದರಲ್ಲೇ ನಿಮಗೆ ಚಪಾತಿ ಮಾಡ್ಬೋದು, ಇದರಲ್ಲೇ ದೋಸೆನೂ ಮಾಡ್ಕೋಬೋದು. ನೋಡಿ ದೋಸೆ ಇಟ್ಟು ನೋಡಿ. ನಿಮಗೆ ಈರುಳ್ಳಿ ದೋಸೆ ಎಲ್ಲ ಬೇಕಂದರೆ ಮೇಲ್ಗಡೆ ಈರುಳ್ಳಿ ಯಾವುದು ಬೇಕೋ ಆ್ಯಡ್ ಮಾಡ್ಕೋಬೋದು. ಇಲ್ಲ ಬರೀ ನಿಮಗೆ ಮಸಾಲೆ ದೋಸೆ ಥರ ಬೇಕು, ಕ್ರಿಸ್ಪಿಯಾಗಿ ಬೇಕಂದರೆ ಇದರ ಎಣ್ಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ನಿಮಗೆ ಗರಿ ದೋಸೆ ಆಗುತ್ತೆ. ನಾರ್ಮಲಾಗಿ ಬೇಕಂದರೆ ಓಪನ್ ಬಿಡ್ಬೋದು. ಕ್ಲೋಸ್ ಮಾಡುವಾಗ ಸ್ಟೀಮ್ ಆಚೆರೆ ಬರುತ್ತೆ, ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ. ಯಾವುದೂ ಅಂಟೋದಿಲ್ಲ, ಬಿಸಿ ಇರೋದ್ರಿಂದ ಯಾವುದೂ ಅಂಟೋದಿಲ್ಲ ನಿಮಗೆ ಪ್ಲೇಟಲ್ಲಿ. ಬಿಸಿ ಆಚೆಗಡೆ ಬರ್ತದೆ, ಗೊತ್ತಾಗುತ್ತೆ ನಿಮಗೆ. ಸ್ಟೀಮ್ ಆಚೆರೆ ಬರ್ತದೆ ದೋಸೆ ಲಿಕ್ವಿಡಲ್ಲಿಂದ. ಸೊ ಬಿಸಿ ಆಚೆರೆ ಬರೋದ್ರಿಂದ ಈ ಥರ ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಸ್ಟೀಮ್ ಬರೋದಕ್ಕೆ. ದೋಸೆ ರೆಡಿ ಆಯಿತು. ಇದು ಕ್ರಿಸ್ಪಿ ದೋಸೆ. ಇಲ್ಲ ನಮಗೆ ಸಾಫ್ಟ್ ದೋಸೆ ಬೇಕು ಅಂದರೆ ನಿಮಗೆ ಓಪನಲ್ಲೇ ಇಟ್ಕೊಂಡು ಮಾಡಿ. ಆಣಿನ ಉತ್ತಪ್ಪಕ್ಕೆ ಮೇಲ್ಗಡೆ ಆಣಿನ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಣಿನೆಲ್ಲ ರೋಸ್ಟೆಡ್ ಆಗುತ್ತೆ. ರವಾ ದೋಸೆ ಮಾಡ್ಕೋಬೋದು, ರಾಗಿ ದೋಸೆ ಮಾಡ್ಬೋದು. ಸೊ ಈ ಥರ ಈ ಮಲ್ಟಿಪಲ್ ವೆರೈಟೀಸ್ ಮಾಡ್ಕೋಬೋದು. ಬರೀ ಇದು ಮಾತ್ರ ಅಲ್ಲ ನೋಡಿ, ರೋಸ್ಟೆಡ್ ಟೈಪ್ ದೋಸೆ ಆಯಿತು. ಒಂದು ಸೈಡ್ ಹಂಗೆ ತೊಗೊಂಡಿದ್ದೀನಿ. ಇಲ್ಲ ನಿಮಗೆ ಎರಡು ಸೈಡ್ ರೋಸ್ಟ್ ಮಾಡಬೇಕು, ಇನ್ನೂ ಉಲ್ಟಾ ಮಾಡಬೇಕಂದ್ರೆ ಉಲ್ಟಾ ಮಾಡ್ಕೋಬೋದು. ದೋಸೆ ರೆಡಿ ಆಯಿತು. ಮನೇಲಿ ನಿಮಗೆ ಫ್ಲೇಮಲ್ಲಿ ಸುಡ್ತಿರಲ್ಲ ಆ ಥರ ಹಪ್ಪಳ, ಜಸ್ಟ್ ಆಯಿಲೇ ಬೇಕಾಗಿಲ್ಲ, ಇಟ್ಬಿಟ್ಟು ಪ್ರೆಸ್ ಕೊಟ್ಟಿದ್ರೆ ಅಂದರೆ ಹಪ್ಪಳ ಬಂದು ರೋಸ್ಟೆಡ್ ಟೈಪ್ ಪಾಪರ್ ಬರ್ತದೆ. ಸೆಕೆಂಡ್ಸಲ್ಲಿ ನಿಮಗೆ ರೋಸ್ಟೆಡ್ ಟೈಪ್ ಆಗುತ್ತೆ. ಟೇಸ್ಟ್ಗೆ ಆಯಿಲ್ ಬೇಕಂದರೆ 1 or 2 drops ಮೇಲ್ಗಡೆ ಹಾಕ್ಬಿಟ್ಟು ಪ್ರೆಸ್ ಕೊಡಿ, ಆಯಿಲ್ ಟೇಸ್ಟಲ್ಲಿ ಪಾಪಡ್ ಬರ್ತದೆ. ಇಲ್ಲಾಂದರೆ ವಿತೌಟ್ ಆಯಿಲಲ್ಲಿ ಪಾಪಟ್ಟು ನೋಡಿ ಅಷ್ಟೇ. ಎಷ್ಟು ಬೇಕೋ ಅಷ್ಟು ನಾವು ರೋಸ್ಟ್ ಮಾಡ್ಕೋಬೋದು. ಸೊ ಹಪ್ಪಳ ರೆಡಿ ನೋಡಿ, ಹಪ್ಪಳ ರೆಡಿ ಆಯಿತು. ಇದು ಬಿಸಿ ಕಡಿಮೆ ಆದಮೇಲೆ ನಿಮಗೆ ಬಂದು ಆ ಕ್ರಿಸ್ಪಿನೆಸ್ ಬರ್ತದೆ ನೋಡಿ. ಈಗ ಬಿಸಿ ಕಡಿಮೆ ಆಯಿತು. ಈಗ ಬಿಸಿ ಕಡಿಮೆ ಆದಮೇಲೆ ಕ್ರಿಸ್ಪಿ ಬರ್ತದೆ ನಿಮಗೆ. ಸೊ ನೆಕ್ಸ್ಟ್ ಬಂದು ಬ್ರೆಡ್ ಟೋಸ್ಟು. ಈಗ ಬ್ಯಾಚುಲರ್ ಇರ್ತೀರಾ, ಇಲ್ಲ ಎಲ್ಲ ಅರ್ಜೆಂಟ್ ಕೆಲಸ ಇರ್ತದೆ, ಬೆಳಗ್ಗೆ ಟಿಫನ್ ಅಂದರೆ ನಮ್ಮ ಮೈಂಡ್ ಬರೋದು ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ಬೋದು ಅಂತು. ಸೊ ಆ ಥರ ಬ್ರೆಡ್ ಟೋಸ್ಟು, ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಆಮ್ಲೆಟು, ಬಾಂಬೆ ಟೋಸ್ಟ್ ಇದೆಲ್ಲ ಇದರಲ್ಲಿ ಮಾಡ್ಕೋಬೋದು. ಎಗ್ ಬೀಟ್ ಮಾಡಿಬಿಟ್ಟು ಡಿಪ್ ಮಾಡಿಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡ್ಕೋಬೋದು, ಇಲ್ಲ ಹಾಕಿನೂ ಹಾಕೋಬೋದು. ಇಲ್ಲ ಫಸ್ಟ್ ನಾವು ಟೋಸ್ಟಲ್ಲಿ ಮಾಡಿ ತೋರಿಸ್ತೀವಿ ನೋಡಿ. ಟೋಸ್ಟಿಂಗ್ ಏನೆಲ್ಲ ನಿಮಗೆ ಚೀಸ್ ಗೀ ಬಟ್ರ್ ಬೇಕಂದರೆ ಕೂಡ ಈ ಥರ ಮೇಲ್ಗಡೆ ಹಾಕಿ ಜಸ್ಟ್ ಕ್ಲೋಸ್ ಮಾಡಿದ್ರೆ ಸಾಕು. ಸೆಕೆಂಡ್ಸಲ್ಲಿ ನಿಮಗೆ ಬ್ರೆಡ್ ಟೋಸ್ಟ್ ಆಗುತ್ತೆ ನೋಡಿ. ಬ್ರೆಡ್ ಟೋಸ್ಟ್ ಆಯಿತು, ಸೆಕೆಂಡ್ಸಲ್ಲಿ ಬ್ರೆಡ್ ಟೋಸ್ಟ್ ಆಯಿತು. ಸೊ ಈ ಥರ ವುಡನ್ ಸ್ಟಿಕ್ಕಲ್ಲಿ ಯೂಸ್ ಮಾಡಿಸ್ಕೋಬೋದು ನೀವು, ಬಿಸಿ ಇದ್ದರೆ ನಿಮಗೆ. ಶಾಕ್ ಗೀಕ್ ನೋಡಿ, ಶಾಕ್ ಗೀಗ್ಲ ಏನು ನೋಡಿಲ್ಲ. ಸೊ ಒಳಗಡೆ ನಿಮಗೆ ಸೇಫ್ಟಿ ಫ್ಯೂಸ್ ಅಂಡ್ ಇನ್ಸುಲೇಷನ್ ಇದೆ. 100% ಶಾಕ್ ಪ್ರೂಫ್ ಫೈಟು. ಒನ್ಲಿ ಬಿಸಿ ಇರ್ತದೆ ಅಷ್ಟೇ. ನಿಮಗೆ ಶಾಕ್ ಹೊಡಿ ಒನ್ಲಿ ಇದನ್ನು ಬಿಸಿ ಇರಲ್ಲ. ಬ್ಯಾಲೆನ್ಸ್ ಪಾಟ್ ಕುಕ್ಕರ್ ಥರ ಬಿಸಿ ಇರ್ತದೆ. 100% ಶಾಕ್ ಪ್ರೂಫ್ ಗ್ಯಾರಂಟಿ ಇದೆ. ನಾವು ನೀರು ಕೈಲಿ ಮುಟ್ಬೋದು, ಏನಾಗೋದಿಲ್ಲ. ಈಗ ದೋಸೆ ಹಾಕಿದ್ದೀನಿ, ಶಾಕಿಗೆ ಹೊಡಿ ಚಾನ್ಸಸ್ ಇಲ್ಲ ನೋಡಿ. ಎಗ್ ಹಾಕ್ತೀನಿ ನೋಡಿ. ಎಗ್ಗಕ್ಕೆ ಏನಿಲ್ಲ, ನಾವು 2 ಎಗ್ ಹಾಕಿದ್ದೀನಿ. ಸೊ ನೀವು ಜಸ್ಟ್ ಈ ಥರ ಟ್ವಿಸ್ಟ್ ಮಾಡಿದ್ರೆ ಸಾಕು ಅಷ್ಟೇ. ಸ್ವೆಟ್ ಮಾಡಬೇಕಂದಿಲ್ಲ. ಚಿಕ್ಕ ಮಿಷಿನ್ಗೆ 1 ಎಗ್ಗಿಗೆ ಈವನಾಗಿ ಬರ್ತದೆ. 2 ಸೈಜ್ ಇದೆ, ಚಿಕ್ಕ ಸೈಜ್ ಇದೆ, ದೊಡ್ಡ ಸೈಜ್ ಇದೆ. ಈಗ ನಾವು ತೋರಿಸ್ತಾ ಇರೋದೆಲ್ಲ ದೊಡ್ಡ ಸೈಜಲ್ಲಿ ತೋರಿಸ್ತಾ ಇದ್ದೀನಿ. ಇದು 10 ಇಂಚ್ ಡಯಾಮೀಟರ್ ಬರ್ತದೆ, ಅದು 8 inches ಡಯಾಮೀಟರ್ ಬರ್ತದೆ. ಇದರಲ್ಲಿ ನಿಮ್ಗೆ ಇನ್ನೊಂದು ಶಾಕ್ ಪ್ರೂಫು. ಅದೇ ಥರ ಪವರ್ ಕನ್ಸಪ್ಷನ್ ಜಾಸ್ತಿ ಏನಿಲ್ಲ. ನೀವು ಗ್ಯಾಸಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಆಗುತ್ತೆ. 2 hour ಯೂಸ್ ಮಾಡಿದ್ರೆ 1 ದಿನ ಆಗುತ್ತೆ. 2 hourಗೆ 150 ಚಪಾತಿ ಮಾಡ್ಬೋದು, 40 ಒಂದು ಚಪಾತಿ ನೋಡಿ. ಇದರ ಪಫಿ ಹೇಗೆ ಬೇಕು, ಕಡಾಯಿಲು ಉಬ್ಬುತ್ತಲ್ಲ ಆ ಥರ ಬೇಕಂದರೆ ಜಸ್ಟ್ ಕ್ಲೋಸ್ ಮಾಡಿ. ಇದು ಪಫಿ ಆಗುತ್ತೆ, ಲಿಫ್ಟ್ ಆಗುತ್ತೆ ನೋಡಿ, ತೋರಿಸ್ತದೆ. ಗ್ಯಾಸ್ ನೀವು 2 hour ಯೂಸ್ ಮಾಡಿದ್ರೆ 30 ರೂಪಾಯಿ ಮೇಲೆ ಖರ್ಚಾಗುತ್ತೆ ನೋಡಿ. ಪಫಿ ಟೈಪು ಎಗ್ ಆಮ್ಲೆಟ್ ರೆಡಿ. ಆರಾಮಾಗಿ ನಿಮಗೆ ಬೆಂದ ಮೇಲೆ ಇದಾಗುತ್ತೆ ನೋಡಿ. ಎಷ್ಟು ಸೂಪರಾಗಿ, ಯಾವುದು ಅಂಟೋದಿಲ್ಲ ನಿಮಗೆ. ಬ್ರೆಡ್ ಆಮ್ಲೆಟು ನೋಡಿ, ಬ್ರೆಡ್ ಆಮ್ಲೆಟ್ ರೆಡಿ. ಆಯಿಲ್ ನಾವು ಚೂರುನೇ ಹಾಕಿದ್ದೀನಿ, ನಿಮ್ಗೆ ಬೇಕಷ್ಟು ನೀವು ಹಾಕೋಬೋದು. ನಿಮಗೆ ಬ್ರೆಡ್ ಆಮ್ಲೆಟ್ ಮಾಡಬೇಕಂದ್ರೆ ಅದೇ ಥರನೇ ನೋಡಿ.
ಎಗ್ ಹಾಕಿದ್ದೀನಿ. ಎಗ್ಗನ್ನ ಫಸ್ಟೇ ಕೂಡ ಡಿಪ್ ಮಾಡಿಡಿ, ಇಲ್ಲ ಇದು ಮೇಲ್ಗಡೆ ಕೂಡ ಈ ಥರ ಡಿಪ್ ಮಾಡಿಸ್ಕೋಬೋದು. ಡಿಪ್ ಮಾಡಿಸ್ಬಿಟ್ಟು ನೋಡಿ ಸೇಮ್ ನಿಮಗೆ ಚೀಸೆಲ್ಲ ಹಾಕ್ತಾರೆ ಬ್ರೆಡ್ ಆಮ್ಲೆಟ್ಗೆ ಒಬ್ರೊಬ್ರು. ಸೊ ನಿಮಗೆ ಕ್ಯಾರೆಟು ಚೀಸು ಯಾವ್ದು ಬೇಕೋ ಮೇಲ್ಗಡೆ ಹಾಕ್ಕೊಳ್ಳಿ ಬ್ರೆಡ್ ಆಮ್ಲೆಟ್ ಬೇಕಂದರೆ. ಸೊ ಎಮರ್ಜೆನ್ಸಿ ಟಿಫನ್ ಮಾಡಬೇಕು ಮನೇಲಿ, ನಾವು ಎಲ್ಲರೂ ಔಟ್ಡೋರ್ ಬರ್ತೀರಾ, ಇಲ್ಲ ಟೂರ್ ಹೋಗ್ತೀರಾ, ಪಿಕ್ನಿಕ್ ಹೋಗ್ತೀರಾ, ಒಂದು ಪೋರ್ಟಬಿಲಿಟಿ ಅಲ್ಲಿ ಒಂದು ಬ್ಲಕ್ ಪ್ಯಾನ್ ಇದೆ ಸಾಕು, ಎಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡಿಸ್ಕೋಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ ಪಫಿ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಉಲ್ಟಾ ಬೇಕಂದ್ರೆ ಉಲ್ಟಾ ಮಾಡಿ, ಇಲ್ಲ ಹಂಗೆ ಬೇಕಂದರೆ ಹಂಗೆ ತೆಗಿಬೋದು. ಇದೇ ಥರ ಆಫ್ ಬಾಯ್ಲು ಕೂಡ ಮಾಡ್ಕೋಬೋದು. ಇದು ಕ್ಲೀನಿಂಗ್ ಏನಲ್ಲ, ಜಸ್ಟ್ ಈ ಥರ ಕಾಟನ್ ಬಟ್ಟೆಯಲ್ಲಿ ಟೈಟಾಗಿ ಒರೆಸ್ಬಿಟ್ರೆ ಮೆಷಿನ್ ಹೆಂಗೆ ಇರುತ್ತೋ ಹಂಗೆ ಇರ್ತದೆ ನಿಮಗೆ. ಇದೇ ರೀತಿಗೆ ನಿಮಗೆ ಹಪ್ಪಳ ಮಾಡ್ತಾರೆ ಈ ಥರ ಕರ್ಡು ಚಿಲ್ಲಿ ನಿಮಗೆ ಸಾಲ್ಟ್ ಜಾಸ್ತಿ ಇರ್ತದೆ. ಇದರಲ್ಲಿ ನಿಮಗೆ ಜಸ್ಟ್ ಏನಲ್ಲ 1 or 2 drops ಆಯಿಲ್ ಹಾಕಿದ್ರೆ ಸಾಕು, ಅದೇ ಸೇಮ್ ಫ್ರೈ ಮಾಡೋದು ಟೇಸ್ಟ್ ಬರ್ತದೆ. ಆಯಿಲ್ ವೇಸ್ಟ್ ಆಗೋಲ್ಲ, ಸೇಮ್ ರಿಸಲ್ಟ್ ಟೇಸ್ಟ್ ಕೊಡ್ತದೆ ನಿಮಗೆ. ಅಷ್ಟೇ ಆಗಿದೆ. ಸೊ ಎಷ್ಟು ಬೇಕೋ ಅಷ್ಟು ನಾವು ಆರಾಮಾಗಿ ಈ ಥರ ಮಾಡ್ಕೋಬೋದು. ಲೈಟ್ ಡಾರ್ಕ್ ಯಾವ್ದು ಬೇಕೋ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಿಮಗೆ ವೆಜಿಟಬಲ್ಸು ತರಕಾರಿ ಇಲ್ಲ. ಈಗ ನಿಮಗೆ ನೀವು ಗೋಬಿ ಫ್ರೈ ಮಾಡ್ತೀನಿ, ಈ ಥರ ಮಸಾಲ ಮಕ್ಕಳಿಗೆ ಇದು ಏನೆಲ್ಲ ನಿಮಗೆ ಟಿಫನ್ ಐಟಮ್ ಆಗಿಬಿಡ್ತದೆ, ಒಂದು ಸ್ನ್ಯಾಕ್ಸ್ ಐಟಮ್ಸ್ ಮಾಡ್ಕೋಬೋದು. ಅದರ ವೆಜಿಟಬಲ್ಸ್ ಫ್ರೈ ಮಾಡ್ಬೋದು, ಆಲೂ ಟಿಕ್ಕಾ, ಚಿಕನ್ ಟಿಕ್ಕಾ, ಪನ್ನೀರ್ ಟಿಕ್ಕಾ, ಅದರ ನಾನ್ ವೆಜ್ ಅಂದರೆ ಫಿಶ್ ಫ್ರೈ. ಸೊ ಇದರೆಲ್ಲ ನಿಮಗೆ ಮಾಡಿಸ್ಕೋಬೋದು. ನೋಡಿ ಇದು ಗೋಬಿ ಮಾಡ್ತಾನೆ, ಗೋಬಿ ಈ ಥರ ಮಸಾಲ ಹಾಕ್ಬಿಟ್ಟು ಈ ಥರ ಯಾವುದೇ ವೆಜಿಟಬಲ್ಸು, ಮಕ್ಕಳೆಲ್ಲ ಪಲ್ಯ ತಿನ್ನೋದಿಲ್ಲ. ಈಗ ನೀವು ಬೆಂಡೆಕಾಯಿ ಸ್ಲೈಸ್ ಮಾಡಿಬಿಟ್ಟು ಮಸಾಲ ಹಾಕಿ ಈ ಥರ ಡ್ರೈ ಫ್ರೈ ಮಾಡ್ಕೋಬೋದು. ಇದರ ನಿಮಗೆ ಚಟ್ನಿ ಮಾಡ್ತೀರಾ, ಬದನೆಕಾಯಿ ಫ್ರೈ ಇಲ್ಲ ಚಟ್ನಿ ಮಾಡ್ತೀರಾ, ಹಾಗಲಕಾಯಿ ಮಾಡ್ತೀರಾ, ಸೊ ನಿಮಗೆ ಅದೆಲ್ಲ ಬಂದುಬಿಟ್ಟು ರೋಸ್ಟೆಡ್ ಮಾಡಿ ಹಾಕ್ತೀರಾ ಅಂದರೆ ಈ ಥರ ಬಿಸಿಯಲ್ಲಿ ರೋಸ್ಟ್ ಮಾಡ್ತೀರಾ ಮಾಡ್ಕೋಬೋದು. ನಿಮ್ಗೆ ಯಾವುದೇ ವೆಜಿಟಬಲ್ಸ್ ಈ ಥರ ಹಾಕೋಬೋದು ನೀವು. ಸೊ ಚೂರು ಆಯಿಲ್ ಹಾಕಿದ್ರೆ ಸಾಕು, ನಿಮಗೆ ಅದರಲ್ಲೇ ಫ್ರೈ ಆಗಿಬಿಡ್ತದೆ. ಜಸ್ಟ್ ಮುಚ್ಚಿಟ್ಟಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಇದರ ಟೋಸ್ಟಿಂಗ್ ಐಟಮ್ಸು ಬಾರ್ಬಿಕ್ಯೂ ಥರ ನಿಮ್ಗೆ ಯಾವುದೇ ಬಂದು ಪನ್ನೀರ್ ಕೂಡ ಹಂಗೇನೆ, ಪನ್ನೀರ್ ಟಿಕ್ಕಾನು ಮಾಡ್ಕೋಬೋದು, ಚಿಕನ್ ಟಿಕ್ಕಾ ಮಾಡ್ಕೋಬೋದು, ಬಾರ್ಬಿಕ್ಯೂ ಮಾಡ್ಕೋಬೋದು. ಸೊ ಮಲ್ಟಿಪಲ್ ಐಟಮ್ಸ್ ನೀವು ಇದರಲ್ಲಿ ಮಾಡ್ಬೋದು. ನೋಡಿ ಫ್ರೈ ಆಗಿದೆ. ಈ ಥರ ನೋಡಿ ಕಡಲೆ ಬೀಜ 1 kg ಬರೋ ನೀವು ಹಾಕಿ ರೋಸ್ಟ್ ಮಾಡ್ಕೋಬೋದು. ಈ ಥರ ಕಡಲೆ ಬೀಜ ಮಾತ್ರ ಅಲ್ಲ, ಗೋಡಂಬಿ ಮಾಡ್ಕೋಬೋದು, ಬಾದಾಮು, ಆಲ್ಮಂಡ್ಸ್ ಯಾವುದು ಬೇಕಾದ್ರೆ ನಿಮ್ಗೆ ಈ ಥರ ಮಾಡ್ಕೋಬೋದು. ನಿಮಗೆ ರೋಸ್ಟೆಡ್ ಮಾಡ್ಕೋಬೋದು. ಚಟ್ನಿಗೆಲ್ಲ ಮಸಾಲಾಗೆಲ್ಲ ಏನಾದ್ರು ಫ್ರೈ ಮಾಡ್ತೀರಾ ಅದೆಲ್ಲ ಕೂಡ ನಿಮಗೆ ರೋಸ್ಟೆಡ್ ಮಾಡಿ ಫ್ರೈ ಮಾಡಿಸ್ಕೋಬೋದು. ಒಂದು ಕಡಾಯಿ ಥರ ಎಲ್ಲ ಇಸ್ಬೋದು, ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ. ನೋಡಿ ಯಾವುದೂ ಅಂಟೋದಿಲ್ಲ, ಜಸ್ಟ್ ಗ್ಲಾಸಲ್ಲಿ ಕ್ಲೀನ್ ಮಾಡಿದ್ರೆ ಸಾಕಷ್ಟೇ. இந்த ಕಡಲೆ ಬೀಜ ಉರಿಕೋಬೋದು. ಬಿಸಿ ಕಡಿಮೆ ಅದನ್ನೆಲ್ಲ ಆ ಸ್ಕಿನ್ ಔಟ್ ಬರ್ತದೆ, ನಿಮಗೆ ಸ್ಕಿನ್ ಔಟ್ ಆಗಿಬಿಡ್ತದೆ. ಸೊ ನಿಮಗೆ ಟವಾ ಫ್ರೈ ಮಾಡ್ತೀರಾ ಫಿಶ್ ಎಲ್ಲ, ಸೊ ಅದು ಕೂಡ ನಿಮಗೆ ಮಾಡ್ಕೋಬೋದು. ಆಯಿಲ್ಲೆಸ್ ಫ್ರೈ, ನಿಮಗೆ ವಿತೌಟ್ ಆಯಿಲಲ್ಲಿ ಫಿಶ್ ಫ್ರೈ ಮಾಡ್ಬೋದು. ಜಸ್ಟ್ ಮಸಾಲ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ರೆ ಸಾಕು, ಫ್ರೈ ಆಗಿಬಿಡುತ್ತೆ ನಿಮಗೆ. ಈ ಕಡೆ ಒಂದು 2.5 minutes ಬಿಡಿ, 2.5 ನಿಮಿಷ ಈ ಥರ ಮುಚ್ಚಿಟ್ಬಿಡಿ. ಮತ್ತು ಉಲ್ಟಾ ಮಾಡಿ 2.5 ನಿಮಿಷ, ನಿಮಗೆ ಫಿಶ್ ಫ್ರೈ ಆಗಿಬಿಡ್ತದೆ. ಇಲ್ಲ ನಿಮಗೆ ಆಯಿಲ್ ಬೇಕಾ ಅಂದರೆ ಜಸ್ಟ್ ಚೂರು ಈ ಥರ ದೋಸೆಗೆ ಆಗೋ ಥರ ಹಾಕ್ಬಿಡೇ ಸಾಕು, ಟವಾ ಫ್ರೈ ಮಾಡೋ ಥರನೇ. ನೋಡಿ ಈಗ 2.5 ನಿಮಿಷ ಈ ಕಡೆ ಆಯ್ತಲ್ವಾ, ಈಗ ಉಲ್ಟಾ ಮಾಡಿ ಅದೇ ಥರ 2.5 minutes ಇಡಬೇಕಷ್ಟೆ. ನೋಡಿ ಎಲ್ಲ ಸೂಪರ್ ಈವನಾಗಿ ಕುಕ್ ಆಗಿದೆ. ಫಿಶ್ ಫ್ರೈ ರೆಡಿ. ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಪೂರ್ತಿ ಕುಕ್ ಆಗಿದೆ ಅಂತೂ. ಈ ಥರ ನಿಮ್ಮ ಆರಾಮಾಗಿ ಟವಾ ಫ್ರೈ ಒಂದು ರಿವರ್ ಕಡ ನೋಡಿ ಫಿಶ್ ಫ್ರೈ ರೆಡಿ ಆಯಿತು. ಸೊ ಆರಾಮಾಗಿ ಮನೆಯಲ್ಲೇ ನಾವು ಮಾಡಿಸ್ಕೋಬೋದು ಟವಾ ಫ್ರೈಯು. ಸೊ ಮಲ್ಟಿಪಲ್ ಐಟಮ್ಸ್ ಈ ಥರ ಫಿಶು ಮಾತ್ರ ಅಲ್ಲ, ಚಿಕನ್ ಟಿಕ್ಕಾ, ಪನ್ನೀರ್ ಟಿಕ್ಕಾ, ವೆಜಿಟೇರಿಯನ್ ಅಂದರೆ ನಿಮಗೆ ಆಲೂ ಕಟ್ಲೆಟ್ಟು, ಅದರ ಸ್ಮೈಲೀಸ್ ಐಟಮ್ಸ್ ಇದೆಲ್ಲ ಮಾಡ್ಬೋದು. ಇದು ಕ್ಲೀನಿಂಗ್ ಕೂಡ ಏನಿಲ್ಲ, ಜಸ್ಟ್ ಬಟ್ಟೆಯಲ್ಲಿ ಒರೆಸ್ಬಿಡ್ತಾರೆ, ಯಾವುದೇ ಮಸಾಲ ಇದರಲ್ಲಿ ಅಂಟೋದಿಲ್ಲ. ಪ್ಲೇಟ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಬಿಸಿ ಇರುವಾಗ ಒರೆಸಿಟ್ಬಿಡ್ಬೇಕು ಅಷ್ಟೇ. ನೋಡಿ ಈಗ ಆಲ್ಮೋಸ್ಟ್ ನಿಮಗೆ ಎಲ್ಲ ಐಟಮ್ ಮಾಡಿ ತೋರಿಸಿದ್ದೀನಿ. ನಾವು ಇಲ್ಲಿ ಒಂದು 10-15 ಐಟಮ್ ಮಾಡಿ ತೋರಿಸಿದ್ದೀನಿ. ಬಟ್ ನಿಮ್ಗೆ ಇದಕ್ಕಿಂತ ಜಾಸ್ತಿ ಐಟಮ್ಸ್ ಮಾಡ್ಬೋದು. ಈಗ ದೋಸೆ ಅಂದರೆ ನಿಮ್ಮ ಅಕ್ಕಿ ದೋಸೆ, ರಾಗಿ ದೋಸೆ ಎಲ್ಲ ಮಾಡ್ಬೋದು, ಹೋಳಿಗೆ ಮಾಡ್ಬೋದು, ಕಾಯಿ ಹೋಳಿಗೆ, ಆ ಥರ ಎಲ್ಲ ಐಟಮ್ಸ್ ನಿಮ್ಗೆ ಪ್ರತಿಯೊಂದು ಐಟಮ್ ವಿತ್ ತವಾದಲ್ಲಿ ಏನೇನು ಮಾಡ್ತಾರೆ ಎಲ್ಲ ಮಾಡ್ಬೋದು. ವಿತ್ ಆಯಿಲ್ ಮಾಡ್ಬೋದು, ವಿತೌಟ್ ಆಯಿಲ್ ಮಾಡ್ಬೋದು. ಸೊ ಇದು ಒಂದು ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ನಿಮಗೆ ಕಿಚನ್ ಬಗ್ಗೆ ಗೊತ್ತಿಲ್ಲ, ನಾವು ಕಿಚನ್ ಒಳಗಡೆ ಹೋಗಿಲ್ಲ ಅಂದರೂ ಕೂಡ ಯೂಸ್ ಮಾಡ್ಬೋದು. ಅಷ್ಟು ಒಳ್ಳೆ ಪ್ರಾಡಕ್ಟು, ಯಾರು ಬೇಕಾದ್ರೆ ಮಾಡ್ಬೋದು. ಆದರೆ ಔಟ್ಡೋರ್ಗೆ ಟೂರ್ಗೆ ತೊಗೊಂಡೋಗ್ಬೋದು, ಬ್ಯಾಚುಲರ್ಗೆ ಯೂಸ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಪ್ರೈಸ್ ನೋಡಿದ್ರೆ ನಿಮಗೆ ಇದು 4,675 ರೂಪಾಯಿ ಆಗುತ್ತೆ, ಇದು 3,675 ರೂಪಾಯಿ ಆಗುತ್ತೆ. ಎರಡಕ್ಕೆ ಒಂದು 1,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. ನಿಮ್ಮ 3,675 ದೊಡ್ಡ ಸೈಜ್ 10 ಇಂಚ್ ಬರ್ತದೆ, ಚಿಕ್ಕ ಸೈಜು 8 ಇಂಚು 2,675 ಬರ್ತದೆ. ಇದು 8 inches ಬರ್ತದೆ ಸರ್. ಇದು ಒಂದು ನಿಮಗೆ 3,675, 1,000 ರೂಪಾಯಿ ಡಿಸ್ಕೌಂಟ್ ಇದೆ. 2,675 ಚಿಕ್ಕ ಸೈಜು. ದೊಡ್ಡ ಸೈಜ್ ಬಂದು 4,675, 1,000 ರೂಪಾಯಿ ಡಿಸ್ಕೌಂಟ್ ಇದೆ, 3,675 ರೂಪಾಯಿ ಬರ್ತದೆ ಸರ್. ಇದೆಲ್ಲ ಬಂದು ಕರ್ನಾಟಕ ಫುಲ್ಲು ಫ್ರೀ ಶಿಪ್ಪಿಂಗು. ಕನ್ನಡ ಎಲ್ಲಿ ಬೇಕಾದ್ರೆ ಇಲ್ಲಿ ಅವ್ರ ಅಮೌಂಟ್ ಹಾಕಿದ್ರೆ ಕೊರಿಯರ್ ಕಳಿಸ್ಕೊಡ್ತೀನಿ.
ಮತ್ತು ನಮ್ಮದು ಈ ಗೋಲ್ಡನ್ ಅಸೋಸ್ ಚಾನಲಲ್ಲಿ ಇಟ್ಟು ಕಲಿಸೋದು ಎಲ್ಲ ವೀಡಿಯೋಸು ಇದೆ. ಈ ವಿಡಿಯೋದಲ್ಲಿ ಪೂರ್ತಿ ಹೆಂಗೆ ಮಾಡಬೇಕಲ್ಲ ನಾವು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಗೆ ಇಲ್ಲ ನಾವು ಬ್ಯಾಂಗ್ಳೂರಲ್ಲಿ ಇದ್ದೀನಿ, ನಾವು ಈ ನಮ್ಮ ಮನೇಲಿ ಬಂದು ತೋರಿಸ್ಕೊಟ್ಬಿಟ್ಟು ಕೊಡಪ್ಪ ಅಂದರೆ ಇಲ್ಲಿ ಅಡ್ವಾನ್ಸ್ ಕಳಿಸಿದ್ರೆ ಸಾಕು, ಮನೆಗೆ ತೊಗೊಂಡು ಬರ್ತೀನಿ, ನಿಮ್ಮ ಮನೆ ಇಟ್ಟಲ್ಲೇ ಎಲ್ಲ ಮಾಡಿ ತೋರಿಸಿ ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತೀನಿ. ಸೊ ಫಸ್ಟ್ ಹೇಳಿ ಥರನೇ ಇದು ಒಂದು ಆನ್ಲೈನ್ ಪ್ರಾಡಕ್ಟ್, ಟೆಲಿಶಾಪಿಂಗ್ ಪ್ರಾಡಕ್ಟ್ ಅಲ್ಲ. ಇಲ್ಲಿ ಏನು ರಿಸಲ್ಟ್ ತೋರಿಸೋ ಅದು ನಿಮ್ಮ ಮನೇಲಿ ಬರ್ತದೆ, ನೀವು ಮಾಡಿ ಬರ್ತದೆ, ನಾನು ಮಾಡಿ ಬರ್ತದೆ. ಸೊ ಸ್ಕ್ರೀನಲ್ಲಿ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಕನ್ನಡ ಫುಲ್ ಆ್ಯಂಡ್ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ, ಬ್ಯಾಂಗ್ಳೂರಿಂದ ಡೋರ್ ಸ್ಟೆಪ್ ಡೆಲಿವರಿ ಮಾಡಿಕೊಡ್ತೀನಿ. ಅದೇ ರೀತಿಗೆ ನಿಮಗೆ ಇದು ಸರ್ವಿಸ್ ಕೂಡ ಬಂದು 1 ವರ್ಷ ಗ್ಯಾರಂಟಿ ಇದೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ. ನಮ್ದು ಇಲ್ಲಿ ಬ್ಯಾಂಗ್ಳೂರು ಗುರುಬಲ್ಲಿ ಆಫೀಸ್ ಇದೆ, ಏನೇ ಪ್ರಾಬ್ಲಮ್ ಇಲ್ಲಿ ತೊಗೊಂಡ್ಬಂದ್ರೆ ಮಾಡ್ಕೊಡ್ತೀನಿ. ಇಲ್ಲ ಬ್ಯಾಂಗ್ಳೂರು ಅಂದರೆ ನಾವು ಡೋರ್ ಸ್ಟೆಪ್ ಸರ್ವಿಸ್ ಮಾಡ್ಕೊಡ್ತೀನಿ, ಬೇರೆಯವರು ಅಂದರೆ ಕೊರಿಯರ್ಲಿ ಕಳಿಸ್ಕೊಡ್ತೀರಾ, ಸರ್ವಿಸ್ ಮಾಡಿ ಮತ್ತೆ ಕಳಿಸ್ಕೊಡ್ತೀನಿ. ಇನ್ನೊಂದು ವಿಷಯ, ಇದರಲ್ಲಿ ನಿಮಗೆ ಸರ್ವಿಸೇ ಬರೋದಿಲ್ಲ, ಮಿಕ್ಸಿ ಹೆಂಗೆ ಯೂಸ್ ಮಾಡ್ತೀರಾ ಆ ಥರ ಲೈಫ್ ಟೈಮ್ ಪ್ರಾಡಕ್ಟ್. ಅದು 5-6 ವರ್ಷ ಬಾಳೆಗೆ ಬರ್ತದೆ, ಕಂಪಲ್ಸರಿ ಏನಾಗೋದಿಲ್ಲ. ಫುಲ್ ಆ್ಯಂಡ್ ಫುಲ್ ಗ್ಯಾರಂಟಿ ಇದೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಓನ್ ಮಾರ್ಕೆಟಿಂಗ್ ಇದೆ. ಸೊ ಇದು ಬೇಕಂದ್ರೆ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಕರ್ನಾಟಕ ಬೇರೆ ಎಲ್ಲಿದ್ದರೆ ಅಮೌಂಟ್ ಹಾಕಿದ್ರೆ ಕೊರಿಯರ್ಲಿ ಕಳಿಸ್ತೀನಿ, ಬ್ಯಾಂಗ್ಳೂರು ಅಂದರೆ ನಿಮಗೆ ಡೋರ್ ಸ್ಟೆಪ್ ಡೆಲಿವರಿ ಮಾಡಿಕೊಡ್ತೀನಿ, ಮನೆಗೆ ಬರೋವಾಗ ಡೆಮೋನು ತೋರಿಸ್ಕೊಡ್ತಾರೆ. ತುಂಬ ಯೂಸ್ಫುಲ್ ಪ್ರಾಡಕ್ಟು. ನಿಮಗೆ ಬೆಳಗ್ಗೆ ಅರ್ಜೆಂಟಲ್ಲಿ ಮಾಡೋ ಟಿಫನ್ ಐಟಮ್ ಎಲ್ಲ ಪ್ರತಿಯೊಂದು ಐಟಮ್ ಇದರಲ್ಲಿ ನೀವು ಮಾಡಿಸ್ಕೋಬೋದು.